Hello, my dears. I am your Shilpa madam. How are you? Fine. Okay. Today I will come with the first lesson of your class is healthy life. Shall I start? Okay. First, I want to meet a alien Zog. Okay. Here, alien spaceship crashes on earth. ಏಲಿಯನ್ನು ಬೇರೆ ಗ್ರಹದಿಂದ ಬಂದಿದೆ. ಇದು ನಮ್ಮ ಭೂಮಿಯಲ್ಲಿ ಏನಾಗಿದೆ, ಕ್ರ್ಯಾಶ್ ಆಗಿಬಿಟ್ಟು ಈಗ ಏಲಿಯನ್ನು ಭೂಮಿಯಲ್ಲೇ ಉಳಿದ್ಬಿಟ್ಟಿದೆ. ಓಕೆ, ಇದು ನ್ಯೂಸ್. ಓಕೆ, ಆ ಏಲಿಯನ್ ನೇಮ್ ಏನು? ಝಾಗ್. ಓಕೆ, ಮೀಟ್ ಝಾಗ್. ನೌ ಯು ಮೀಟ್ ಝಾಗ್. ಝಾಗ್ ಈಸ್ ಅನ್ ಏಲಿಯನ್ ಫ್ರಮ್ ಆ ಫಾರ್ ಅವೇ ಪ್ಲಾನೆಟ್. ಎಲ್ಲಿಂದ ಬಂದಿದೆ? ಬೇರೆ ಪ್ಲಾನೆಟ್ಟಿಂದ ಬಂದಿದೆ. ಅದು ಈ ಸ್ಪೇಸ್ ಶಿಪ್ ಕ್ರ್ಯಾಶ್ ಲ್ಯಾಂಡೆಡ್ ಆನ್ ಅರ್ತ್. ಈಗ ಅದು ಏನಾಗಿದೆ, ಭೂಮಿಯಲ್ಲಿ ಆ ಸ್ಪೇಸ್ ಶಿಪ್ಪು ಕ್ರ್ಯಾಶ್ ಆಗಿಬಿಟ್ಟು ಇಲ್ಲೇ ಉಳಿದ್ಬಿಟ್ಟಿದೆ. ಝಾಗ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೆ ನಾವು ಮನುಷ್ಯರು ಏನು ಮಾಡ್ತೀವಿ, ಹೇಗೆ ಜೀವನ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ವೆರಿ ವೆಲ್, ಬಿಕಾಸ್ ದೆರ್ ಆರ್ ನನ್ ಆನ್ ಹಿಸ್ ಪ್ಲಾನೆಟ್. ಹಿ ವಿಲ್ ಜಾಯಿನ್ ಅಸ್ ಫಾರ್ ಅವರ್ ಇಂಗ್ಲೀಷ್ ಕ್ಲಾಸಸ್. ಹಾಗಾಗಿ ಅದಕ್ಕೆ ಯಾರೂ ಹೇಳ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಈಗ ನಿಮ್ಮ ಜೊತೆ 7th ಅದು ನಮ್ಮ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದೆ. ಓಕೆ, this semester, so he can learn more about humans. ಈ ಸೆಮ್ಮಲ್ಲಿ ಅದು ನಮ್ಮ ಬಗ್ಗೆ ಅಂದರೆ ಮನುಷ್ಯರ ಬಗ್ಗೆ ನಿಮ್ಮ ಜೊತೆ ತುಂಬ ತಿಳ್ಕೊಳ್ಳುತ್ತೆ. ಅರ್ಥ ಆಗ್ತಾ ಇದೆಯಾ? ಏಕೆ ಅಂತ ಅಂದರೆ ಅದು ಈಗ ಭೂಮಿಯಲ್ಲಿ ವಾಸ ಮಾಡಬೇಕಾಗಿದೆ. ಓಕೆ, ನಾವು ಐ ವಿಲ್ ಟೆಲ್ ಅ ಸ್ಟೋರಿ. ಓಕೆ, ಅಬೌಟ್ ಮಾಯಾಂಕ್. ಮಾಯಾಂಕ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಕಥೆಯನ್ನು ನಾನು ಹೀಗೆ ಹೇಳ್ತೀನಿ. ಓಕೆ, this is Mayank. He is 24 years old. Okay, ಅವನಿಗೆ ಎಷ್ಟು ವರ್ಷ? 24 years. He is a software engineer. What he works? He is a software engineer and works for a famous computer company in Bangalore. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಓಕೆ, ಫಾರ್ ದ ಲಾಸ್ಟ್ ಫ್ಯೂ ಮಂತ್ಸ್, ಕೆಲವು ತಿಂಗಳಿಂದ ಮಾಯಾಂಕ್ ಹ್ಯಾಸ್ ಬೀನ್ ಫೀಲಿಂಗ್ ಟಯರ್ಡ್. ಅವನಿಗೆ ಯಾಕೋ ತುಂಬ ಹುಷಾರಿಲ್ಲ, ಸುಸ್ತು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಫಾಲಿಂಗ್ ಸಿಕ್ಕಲ್ಲ, ತುಂಬಾ ಆರೋಗ್ಯ ಹಾಳಾಗ್ತಾ ಇದೆ. ಅವನಿಗೆ ಈಗ ಚಿಂತೆ ಏನು ಅಂತ ಅಂದರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಐ ಫೀಲ್ ಸೋ ಟಯರ್ಡ್ ಎವ್ರಿ ಡೇ ಈವನ್ ಆಫ್ಟರ್ ಸಿಟ್ಟಿಂಗ್ ಆಲ್ ಡೇ. ಓಕೆ, ಅವನಿಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ನನಗೆ ಹೀಗಾಗ್ತಾ ಇದೆ ಅಂತ. ಓಕೆ, the doctor said, see here, the doctor said that the problem has been caused by Mayank's lifestyle. ಡಾಕ್ಟರ್ ಹೇಳ್ತಾ ಇದ್ದಾರೆ ಅವನಿಗೆ ಟಯರ್ಡ್ನೆಸ್ಸು, ಇಲ್ನೆಸ್ಸು ಸ್ಟಾರ್ಟ್ ಆಗಿರೋದು ಯಾವುದರಿಂದ? ಹಿಸ್ ಲೈಫ್ ಸ್ಟೈಲ್, ಮಾಯಾಂಕ್ಸ್ ಲೈಫ್ ಸ್ಟೈಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಸ್ಟೈಲ್? ಏನು ಲೈಫ್ ಸ್ಟೈಲ್ ಅಂತ ಅಂದರೆ, ನೋಡಿ ಇಲ್ಲಿ ಲೈಫ್ ಸ್ಟೈಲ್ ಅಂತ ಅಂದರೆ see here, the way in which a person lives. ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದೇ ನಮ್ಮ ಲೈಫ್ ಸ್ಟೈಲ್. ಓಕೆ, ಲೈಫ್ ಸ್ಟೈಲ್ ಮೀನ್ಸ್ ದ ವೇ ಇನ್ ವಿಚ್ ಅ ಪರ್ಸನ್ ಲೀವ್ಸ್. ಓಕೆ, ನೆಕ್ಸ್ಟ್, the doctor said that the problem has been caused by Mayank's lifestyle, isn't it? The doctor said that the problem has been caused by Mayank's lifestyle. Okay, now in groups study his daily routine. You study the Mayank's routine given in next slide. next slide ಅಲ್ಲಿ ಇದೆ ಮಾಯಾಂಕ್ಸ್ ರೂಟೀನ್. ಅವನು ದಿನನಿತ್ಯ ಏನು ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದು. and discuss what the problem ಕುಡ್ ಬಿ. ಹಾಗಾದರೆ ನಿಮಗೆ ಆ ರೂಟೀನನ್ನು ನೋಡಿದ್ರೆ ಆ ಒಂದು ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಅದನ್ನು ನೀವು ಥಿಂಕ್ ಮಾಡಿ. ಓಕೆ, ಓಕೆ, ಸಿ ಹಿಯರ್, ದಿಸ್ ಈಸ್ ಮಾಯಾಂಕ್ಸ್ ರೂಟೀನ್. ಓಕೆ, 7 AM to 8 AM ಏನು ಮಾಡ್ತಾನೆ? ಬೆಳಗ್ಗೆ 7 to 8 ಗೆಟ್ಟಿಂಗ್ ರೆಡಿ ಫಾರ್ ವರ್ಕ್. ಅವನು ವರ್ಕಿಗೆ ರೆಡಿ ಆಗ್ತಾನೆ. ನೆಕ್ಸ್ಟ್ 8 AM to 8:30 AM ಬ್ರೇಕ್ಫಾಸ್ಟ್. ಓಕೆ, ಚಿಪ್ಸ್ ಆರ್ ಪೂರೀಸ್. ಏನು ತಿಂತಾನೆ? ಅವಾಗ ಚಿಪ್ಸ್ ಅಥವಾ ಪೂರೀಸನ್ನು ತಿಂತಾನೆ.
8:30 to 9:30 ಡ್ರೈವಿಂಗ್ ಟು ವರ್ಕ್. ಓಕೆ, ಅವನು ಕೆಲಸಕ್ಕೆ ಹೋಗಲು ಕಾರನ್ನು ಡ್ರೈವ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು. 9:30 AM to 1 PM sitting in office and working on laptop. Always he sit and work. Okay, 1 to 2 PM lunch. ಓಕೆ, ಏನು ತಿಂತಾನೆ ಲಂಚಿಗೆ? ಸಮೋಸ, ಚಾಟ್ ಆ್ಯಂಡ್ ಫ್ರೈಡ್ ರೈಸ್. ಓಕೆ, 2 to 6 PM sitting in office and working on laptop. Next he is sitting and working. Next 6 to 7 PM driving to home. 7 to 8:30 PM watching TV. Okay, 8:30 to 9 PM dinner, pizza or burger. Okay, 9 to 11:30 PM watching TV or on the laptop or reading. Okay, 11:30 PM to 7 AM he was sleeping. Do you understand? He is sleeping. Okay, this is the routine of Mayank. Okay, are you understand the routine of Mayank? Okay, my dear children, now you think what could be some reasons for Mayank's tiredness. Mayank ಹೇಗೆ ಟಯರ್ಡ್ ಆಗ್ತಾ ಇದ್ದಾನೆ ಅಂತ ಈಗ ನೀವು ಥಿಂಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಾಟ್ ಕುಡ್ ಬಿ ಸಮ್ ರೀಸನ್ಸ್ ಫಾರ್ ಮಾಯಾಂಕ್ಸ್ ಟಯರ್ಡ್ನೆಸ್. ಏನು ರೀಸನ್ನು ನೀವೀಗಾಗಲೇ ಥಿಂಕ್ ಮಾಡಿದ್ದೀರಾ ಅಲ್ವಾ? ಎಸ್, ಹಿ ಸಿಟ್ಟಿಂಗ್ ಆಲ್ ಡೇ. ಅವನು ಪ್ರತಿನಿತ್ಯನೂ ಏನು ಮಾಡಿರ್ತಾನೆ? ಕುಳಿತುಕೊಂಡೇ ಕೆಲಸವನ್ನು ಮಾಡ್ತಾನೆ. ಅಟ್ ಹೋಮ್, ಇನ್ ಹಿಸ್ ಕಾರ್, ಅಟ್ ವರ್ಕ್, ಮನೆಯಲ್ಲೂ ಕುಳಿತಿರ್ತಾನೆ, ಕಾರಲ್ಲೂ ಕುಳಿತಿರ್ತಾನೆ, ವರ್ಕಲ್ಲೂ ಸಹ ಕುಳಿತುಕೊಂಡೇ ವರ್ಕನ್ನು ಮಾಡ್ತಾನೆ. ಹಿ ಈಸ್ ನಾಟ್ ಗೆಟ್ಟಿಂಗ್ ಎನಿ ಕೈಂಡ್ ಆಫ್ ಫಿಸಿಕಲ್ ಎಕ್ಸಸೈಸ್. ಅವನು ಯಾವುದೇ ರೀತಿಯ ಫಿಸಿಕಲ್ ಎಕ್ಸಸೈಸನ್ನು ಮಾಡೋದಿಲ್ಲ, ಮತ್ತು ಅವನು ಯಾವುದೇ ರೀತಿಯ ಒಳ್ಳೆಯ ಊಟವನ್ನಾಗಲಿ ಏನನ್ನಾಗಲಿ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ವಾಟ್ ಕುಡ್ ಬಿ ಸಮ್ ರೀಸನ್ಸ್ ಫಾರ್ ಮಾಯಾಂಕ್ಸ್ ಟಯರ್ಡ್ನೆಸ್. ಓಕೆ, ನಾವು he is sitting all day, he is not getting any kind of physical exercise. Second one is he is eating food that is not very healthy. ಅವನು ತಿಂತಕ್ಕಂಥದ್ದು ಓನ್ಲಿ ಸಮೋಸ ಆರ್ ಫ್ರೈಡ್ ರೈಸ್, ದಟ್ ಲೈಕ್, isn't it? So that is not healthy for Mayank's health. Are you understand? Okay, what could be some reasons for Mayank's tiredness? Those reasons we saw, some reasons. He is sitting all day, he is not getting any kind of physical exercise, he is eating food that is not very healthy. Okay, Mayank does not have a healthy lifestyle. ಅವನಿಗೆ ಯಾವುದೇ ರೀತಿಯ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ. he is always sitting, he is always eating junk food like samosa, pizza, burger, and so on. Okay, and he is not getting any kind of physical work. Okay, ಬಟ್ ವಾಟ್ ಡಸ್ ಹೆಲ್ದಿ ಲೈಫ್ ಸ್ಟೈಲ್ ಮೀನ್ಸ್? ಹಾಗಾದರೆ ಹೆಲ್ದಿ ಲೈಫ್ ಸ್ಟೈಲ್ ಹೇಗಿರುತ್ತೆ ನಾವು ತಿಳ್ಕೊಬೇಕು ಅಲ್ವಾ? ಏಕೆ ಅಂತಂದರೆ ನಾವು ಅದನ್ನು ಫಾಲೋ ಮಾಡಬೇಕು, ನಾವು ಮಾಯಾಂಕ್ ಥರ ಆಗಬಾರ್ದು. ಓಕೆ, ಎ ಹೆಲ್ದಿ ಲೈಫ್ ಸ್ಟೈಲ್ ಈಸ್ ಅ ವೇ ಆಫ್ ಲಿವಿಂಗ್ ವೇರ್ ಒನ್ ಟೇಕ್ಸ್ ಕೇರ್ ಆಫ್ ದೇರ್ ಬಾಡಿ. ಅರ್ಥ ಆಗ್ತಿದೆಯಾ? ಎ ಹೆಲ್ದಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ ಈಸ್ ಅ ವೇ, ಅದೊಂದು ವೇ ಆಫ್ ಲಿವಿಂಗ್, ನಾವು ಜೀವಿಸ್ತಕ್ಕಂತಹ ಒಂದು ದಾರಿ. ವೇರ್ ಒನ್ ಟೇಕ್ಸ್ ಕೇರ್ ಆಫ್ ದೇರ್ ಬಾಡಿ, ನಾವು ನಮ್ಮ ಬಾಡಿಯ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಏನು ಕಾಳಜಿಯನ್ನು ಮಾಡ್ತೀವಿ ಅದೇ ಹೆಲ್ದಿ ಲೈಫ್ ಸ್ಟೈಲ್. ಎ ಹೆಲ್ದಿ ಪರ್ಸನ್ ಈಸ್ ಫ್ರೀ ಫ್ರಮ್ ಡಿಸೀಸ್ ಆ್ಯಂಡ್ ಹ್ಯಾಸ್ ಅ ಲಾಟ್ ಆಫ್ ಎನರ್ಜಿ. ನೋಡಿ, ಯಾರು ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾರೆ ಅವರು ಡಿಸೀಸ್ ಅಂತ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸೀಸ್? ಎಸ್, ರೋಗಗಳಿಂದ ಮುಕ್ತವಾಗಿರ್ತಾರೆ. ಆ್ಯಂಡ್ ಹ್ಯಾಸ್ ಅ ಲಾಟ್ ಆಫ್ ಎನರ್ಜಿ, ಅವರಿಗೆ ಶಕ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? Okay, healthy life. There are two things that make a healthy lifestyle. Okay, two things is there to healthy lifestyle. Okay, first one is healthy food, second one is physical health. Okay, first one is we must follow the healthy life. Do you understand? We must follow these two things. First one is healthy food and second one is physical health. What is the meaning of healthy food?
What are the healthy foods? Okay, now we see. Did you know the food that we eat is made up of small substance called nutrients? Okay, nutrients ಇರ್ತಕ್ಕಂತಹ ಫುಡ್ಡನ್ನು ನಾವು ತಿನ್ನಬೇಕು. ದೀಸ್ ನ್ಯೂಟ್ರಿಯೆಂಟ್ಸ್ ಗಿವ್ ಅವರ್ ಬಾಡೀಸ್ ಎನರ್ಜಿ, ಇದು ಶಕ್ತಿಯನ್ನು ಕೊಡುತ್ತೆ. ಆ್ಯಂಡ್ ಕೀಪ್ ಇಟ್ ಸೇಫ್ ಫ್ರಮ್ ಡಿಸೀಸ್, ನೋಡಿ ಯಾವುದೇ ರೋಗಗಳು ಬರದಂಗೆ ತಡೆಯುತ್ತೆ. ದ ಅಮೌಂಟ್ ಆಫ್ ನ್ಯೂಟ್ರಿಷನ್ that food has is called its nutritional value. The amount of nutrition, ನೋಡಿ ಆ ಫುಡ್ಡಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಷನ್ that food has is called its nutritional value. ಆ ಫುಡ್ಡಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಷನ್ಗೆ ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಾ? ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಫುಡ್ಸ್ ಯಾವುದು ಹಾಗಾದರೆ? ಓಕೆ, ಬಟ್ ನಾಟ್ ಆಲ್ ಫುಡ್ ಹ್ಯಾಸ್ ದ ಸೇಮ್ ನ್ಯೂಟ್ರಿಷನಲ್ ವ್ಯಾಲ್ಯೂ. ಎಲ್ಲ ಫುಡ್ಡು ಒಂದೇ ರೀತಿಯ ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ಹೊಂದಿರುವುದಿಲ್ಲ. ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಅವರ್ ಬಾಡಿ ನೀಡ್ಸ್ ದೆಮ್ ಆಲ್ ಬಟ್ ಇನ್ ಡಿಫರೆಂಟ್ ಅಮೌಂಟ್ಸ್. ಆರ್ ಯು ಅಂಡರ್ಸ್ಟ್ಯಾಂಡ್? ಪ್ರತಿಯೊಂದು ಫುಡ್ ಸಹ ನ್ಯೂಟ್ರಿಷನಲ್ ವ್ಯಾಲ್ಯೂ ಬೇರೆಯನ್ನು ಹೊಂದಿರುತ್ತೆ. ನಮ್ಮ ದೇಹಕ್ಕೆ ಪ್ರತಿಯೊಂದು ಫುಡ್ಡು ಸಹ ಒಂದೇ ರೀತಿಯ ನ್ಯೂಟ್ರಿಯೆಂಟ್ ವ್ಯಾಲ್ಯೂವನ್ನು ನಾವು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಓಕೆ, ಫಸ್ಟ್ ಒನ್ ಈಸ್ ಹೆಲ್ದಿ ಫುಡ್ ಹ್ಯಾಸ್ ಅ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಇನ್ ಅ ಮೀಡಿಯಮ್ ಅಮೌಂಟ್. ಆರ್ ಯು ಅಂಡರ್ಸ್ಟ್ಯಾಂಡ್? ತುಂಬ ನ್ಯೂಟ್ರಿಯೆಂಟ್ಸನ್ನು ಹೊಂದಿರುತ್ತೆ. ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಅದು ಬೇಕೇ ಬೇಕು, ಕಡಿಮೆ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡ್ರೂ ನಡೆಯುತ್ತೆ. ಅನ್ಹೆಲ್ದಿ ಆರ್ ಜಂಕ್ ಫುಡ್ ಹ್ಯಾಸ್ ಫೀವರ್ ನ್ಯೂಟ್ರಿಯೆಂಟ್ಸ್, ರೋಗ ತರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಈಸ್ ನಾಟ್ ಗುಡ್ ಫಾರ್ ಅಸ್ ಇನ್ ಹೈ ಅಮೌಂಟ್ಸ್. ನಾವು ಅದನ್ನು ಎಷ್ಟೇ ತಿಂದ್ರೂ, ಜಾಸ್ತಿ ತಿಂದ್ರೂ ಸಹ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಲುಕ್ ಅಟ್ ದ ಇಮೇಜಸ್ ಆಫ್ the following food and sort them into healthy or unhealthy. Okay, now we see some images of the food. Now you sort into healthy or unhealthy. ಈಗ ನಾನು ಕೆಲವೊಂದು ಫುಡ್ ಐಟಮ್ಸನ್ನು ತೋರಿಸ್ತೀನಿ, ಅದನ್ನು ನೀವು ಏನು ಮಾಡಬೇಕು, ಹೆಲ್ದಿ ಮತ್ತು ಅನ್ಹೆಲ್ದಿ ಫುಡ್ ಆಗಿ ಡಿವೈಡ್ ಮಾಡಬೇಕು. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಕಮ್ ಆನ್. ಓಕೆ, now we go to the food items. You differentiate the food items into healthy and unhealthy. Okay, are you understand? Healthy ಮತ್ತು unhealthy ಫುಡ್ ಆಗಿ ನೀವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಫಸ್ಟ್ ಒನ್ ಈಸ್ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಈಸ್ ಹೆಲ್ದಿ ಆರ್ ಅನ್ಹೆಲ್ದಿ ಟು ಅವರ್ ಹೆಲ್ತ್? ಎಸ್, ಇಟ್ ಈಸ್ ಹೆಲ್ದಿ ಫುಡ್. ಸೆಕೆಂಡ್ ಒನ್ ಈಸ್ ಪಿಜ್ಜಾ. Pizza is healthy or unhealthy? Unhealthy. Good. Third one is carrot. Healthy. Kodbale. Unhealthy. Cauliflower. Healthy. Healthy food. Okay, cauliflower. Next, chocolate. Unhealthy food. Okay. Ice cream. Unhealthy food. Banana. Yes, good, healthy. Apple. Healthy food. Next, Coca-Cola. Unhealthy. French fries. Unhealthy. Peas. Healthy. Okay. See here. Here they divide the healthy food and unhealthy food. You also write. ಆರ್ ಯು ಅಂಡರ್ಸ್ಟ್ಯಾಂಡ್? ನೀವು ಸರಿಯಾಗಿ ಹೇಳಿದ್ದೀರಾ, ನೀವು ಸರಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದೀರಾ. ಕ್ಯಾಪ್ಸಿಕಮ್, ಆಪಲ್, ಬನಾನಾ, ಕಾಲಿಫ್ಲವರ್, ಕ್ಯಾರೋಟ್, ಪೀಸ್ ಆರ್ ಆಲ್ ಹೆಲ್ದಿ ಫುಡ್. ಐಸ್ ಕ್ರೀಮ್, ಕೋಡ್ಬಳೆ ಆ್ಯಂಡ್ ಫ್ರೆಂಚ್ ಫ್ರೈಸ್, ಡೈರಿ ಮಿಲ್ಕ್, ಕೊಕೊಕೋಲಾ ಆ್ಯಂಡ್ ಪಿಜ್ಜಾ ಆರ್ ಅನ್ಹೆಲ್ದಿ ಫುಡ್. ಓಕೆ, ವಾಟ್ ಡು ಯು ಥಿಂಕ್ ದ ಅನ್ಹೆಲ್ದಿ ಫುಡ್ ಹ್ಯಾಸ್ ಇನ್ ಕಾಮನ್? ಹೌದಲ್ವಾ? ನಾವು ಅನ್ಹೆಲ್ದಿ ಫುಡ್ಡನ್ನು ಏನು ಮಾಡ್ತೀವಿ, ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಆಫ್ ಅನ್ಹೆಲ್ದಿ ಫುಡ್ ಆ್ಯಸ್ ಅ ಲಾಟ್ ಆಫ್ ಶುಗರ್ ಆರ್ ಆಯಿಲ್ ಇನ್ ಇಟ್. ಅದರಲ್ಲಿ ಏನಿವೆ ಆ್ಯಂಡ್
ಆಯಿಲ್ ಇದ್ದೇ ಇರುತ್ತೆ ಅನ್ಹೆಲ್ದಿ ಫುಡ್ಡಲ್ಲಿ, ಹೌದಲ್ವಾ? ಓಕೆ, ಬಟ್ ಐ ಲವ್ ಈಟಿಂಗ್ ಸಮೋಸ. ಸಿ ಹಿಯರ್ ಮಾಯಾಂಕ್ ಈಸ್ ಟೆಲ್ಲಿಂಗ್ ಐ ಲವ್ ಈಟಿಂಗ್ ಸಮೋಸ ಆ್ಯಂಡ್ ಚಾಕ್ಲೇಟ್. ನನಗೆ ಸಮೋಸ ಚಾಕ್ಲೇಟ್ ಅಂದರೆ ಇಷ್ಟ. ವೈ ಹಿ ಲೈಕ್ ಸಮೋಸ ಆ್ಯಂಡ್ ಚಾಕ್ಲೇಟ್? ದೇ ಆರ್ ಸೋ ಟೇಸ್ಟಿ. ಹೇಳ್ತಾ ಇದ್ದಾನೆ, ತುಂಬ ಚೆಂದ ಇರುತ್ತೆ ಅದು ತಿನ್ನೋದಕ್ಕೆ. ವೈ ಕೆನಾಟ್ ಐ ಕೀಪ್ ಈಟಿಂಗ್ ದೇಮ್? ಯಾಕೆ ನಾನು ಅವನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ? ಎಸ್, ಈಟಿಂಗ್ ಫುಡ್ ದಟ್ ಈಸ್ ಫ್ರೈಡ್ ಇನ್ ಅ ಲಾಟ್ ಆಫ್ ಆಯಿಲ್ ಆರ್ ಹ್ಯಾಸ್ ಟೂ ಮಚ್ ಶುಗರ್ ಡ್ಯಾಮೇಜಸ್ ಅವರ್ ಬಾಡಿ. ನೋಡಿ, ಶುಗರ್ ಇರ್ತಕ್ಕಂಥದ್ದು ಮತ್ತು ಆಯಿಲಲ್ಲಿ ಮಾಡಿರ್ತಕ್ಕಂತಹ ಯಾವುದೇ ತಿಂಡಿಗಳನ್ನು ನಾವು ತಿಂದರೆ, ಅರ್ಥ ಆಗ್ತಾ ಇದೆಯಾ? ಎಣ್ಣೆಯಲ್ಲಿ ಕರಿದ ತಿಂಡಿ ಆಗಿರ್ಬೋದು, ತುಂಬ ಸ್ವೀಟ್ ಇರ್ತಕ್ಕಂತಹ ತಿಂಡಿಗಳಾಗಿರ್ಬೋದು, ಡ್ಯಾಮೇಜಸ್ ಅವರ್ ಬಾಡಿ, ನಮ್ಮ ಬಾಡಿ ದೇಹಕ್ಕೆ ಏನು ಮಾಡುತ್ತೆ? ಅದು ಅನಾನುಕೂಲವನ್ನು ಉಂಟು ಮಾಡುತ್ತೆ. ದ ಅನ್ಹೆಲ್ದಿ ಫುಡ್ ಕ್ಯಾನ್ ಲೀಡ್ ಟು ಮೆನಿ ಪ್ರಾಬ್ಲಮ್ಸ್ ಆ್ಯಂಡ್ ಡಿಸೀಸಸ್ ಇನ್ ಅವರ್ ಬಾಡಿ. ಸಿ ಹಿಯರ್, ಅನ್ಹೆಲ್ದಿ ಫುಡ್ಡನ್ನು ತಿಂದಿರೋದಕ್ಕೆ ಮಾಯಾಂಕಿಗೆ ಎಫೆಕ್ಟ್ ಆಗ್ತಾ ಇರೋದು. ನಾವು ಅನ್ಹೆಲ್ದಿ ಫುಡ್ಡನ್ನು ತೊಗೊಂಡ್ರೆ ನಮ್ಮ ದೇಹಕ್ಕೂ ಸಹ ಎಫೆಕ್ಟ್ ಆಗುತ್ತೆ. ಫಿಸಿಕಲ್ ಹೆಲ್ತ್. ಓಕೆ, ಈಗ ನಮಗೆ ಫುಡ್ ಗೊತ್ತಾಯಿತು, ಹೆಲ್ದಿ ಫುಡ್ ಗೊತ್ತಾಯಿತು. ಸೆಕೆಂಡ್ ಒನ್ ಈಸ್ ಫಿಸಿಕಲ್ ಹೆಲ್ತ್. ಏನು ಫಿಸಿಕಲ್ ಹೆಲ್ತ್ ಅಂತ ಅಂದರೆ, ನಮ್ಮ ಹೆಲ್ತ್ ಅಂದರೆ ನಾವು ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ, ಹೆಲ್ದಿಯಾಗಿರಬೇಕು ಅಂತ ಅಂದರೆ ನಾವು ಫಿಸಿಕಲ್ ವರ್ಕನ್ನು ಸಹ ಮಾಡಬೇಕು. ಸಿ, ಫಿಸಿಕಲ್ ಎಕ್ಸಸೈಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಹೆಲ್ದಿ ಲೈಫ್ ಬಿಕಾಸ್ ಇಟ್ ಕೀಪ್ಸ್ ಅವರ್ ಮಸಲ್ಸ್ ಆ್ಯಂಡ್ ಬೋನ್ಸ್ ಸ್ಟ್ರಾಂಗ್. ನೋಡಿ, ನಮ್ಮ ಮಸಲ್ಸನ್ನು, ಮಾಂಸಖಂಡಗಳನ್ನು, ಬೋನ್ಸ್, ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಏನು? ಫಿಸಿಕಲ್ ಎಕ್ಸಸೈಸ್ ಕೀಪ್ಸ್ ಅಸ್ ಆ್ಯಕ್ಟಿವ್, ಯಾವಾಗಲೂ ಆಕ್ಟಿವ್ ಆಗಿರೋ ರೀತಿ ಮಾಡುತ್ತೆ. ಆ್ಯಂಡ್ ಪ್ರಿವೆಂಟ್ಸ್ ಅವರ್ ಬಾಡಿ ಫ್ರಮ್ ಗೆಟಿಂಗ್ ಡಿಸೀಸಸ್, ರೋಗಗಳು ಬರದಂತೆ ತಡೆಯುತ್ತೆ. ರೈಟ್ ಡೌನ್ ದ ನೇಮ್ಸ್ ಆಫ್ ಆಲ್ ದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಶೋನ್ ಇನ್ ದ ನೆಕ್ಸ್ಟ್ ಸ್ಲೈಡ್. ನಾನಿವಾಗ ನಿಮಗೆ ಒಂದು ಚಿತ್ರವನ್ನು ತೋರಿಸ್ತೀನಿ, ಪಿಕ್ಚರ್ಸನ್ನು. ಅದರಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ ಅನ್ನೋದನ್ನು ನೀವು ನೋಟ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಈಸ್, ಟೆಲ್ ಮೀ, ಸ್ಕಿಪ್ಪಿಂಗ್. ಸೆಕೆಂಡ್ ಒನ್ ಈಸ್ skipping, walking, that's good, cycling, playing with the football, running and swimming. These are all physical exercise. Are you understand? Okay, now we see the answers. Yes, very good. Skipping, walking, cycling, playing with football, running and swimming. Are you understand? Once again you read the physical activities. First one is skipping, second one is walking, third one is cycling, fourth one is playing football, next running, last one is swimming. Very good. Did you know? ಇವರನ್ನು ನೋಡಿದ್ದೀರಾ ನೀವು ಎಲ್ಲಾದರೂ? Okay, Fauja Singh is a 105 years old man, okay, who still runs in marathon. ಮ್ಯಾರಥಾನಲ್ಲಿ ಅವರು ಈಗಲೂ ಕೂಡ ಓಡ್ತಾ ಇದ್ದಾರೆ. ಬೋತ್ ಶಾರ್ಟ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್, ಶಾರ್ಟ್ ಡಿಸ್ಟೆನ್ಸು, ಲಾಂಗ್ ಡಿಸ್ಟೆನ್ಸು ಎರಡನ್ನೂ ಸಹ ಇವರು ಭಾಗವಹಿಸ್ತಾರೆ ಮತ್ತು ತುಂಬ ಸಲ ವಿನ್ ಸಹ ಆಗಿದ್ದಾರೆ, ಫೌಜಾ ಸಿಂಗ್. ಓಕೆ, ಯಾಕೆ ಇವರು ಇಷ್ಟು ವಯಸ್ಸಲ್ಲೂ ಈ ರೀತಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅಂದರೆ, ಈ ಫಾಲೋ ದ ಹೆಲ್ದಿ ಫುಡ್ ಆ್ಯಂಡ್ ಫಿಸಿಕಲ್ ಎಕ್ಸಸೈಸ್. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಮೇ ಬಿ ಐ ಶುಡ್ ಸ್ಟಾಪ್ ರೀಡಿಂಗ್ ಆ್ಯಂಡ್ ಸ್ಟಾರ್ಟ್ ರನ್ನಿಂಗ್. ಅವನು ಹೇಳ್ತಾ ಇದ್ದಾನೆ, ನಾನು ಈಗ ಓದೋದನ್ನು ನಿಲ್ಲಿಸಿ ರನ್ನಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತ ಅಂದರೆ, ನಾನು ಹೆಲ್ದಿಯಾಗಿರಬೇಕು, ಐ ವಾಂಟ್ ಟು ಬಿ ಹೆಲ್ದಿ ಅಂತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇರೋದು? ಹೂ ಇಸ್ ಟೆಲ್ಲಿಂಗ್ ದಟ್ ಲೈಕ್? ಎಸ್, ಮಾಯಾಂಕ್. ಓಕೆ, ನೋ, ಡಾಕ್ಟರ್ ಸೆಡ್ ರೀಡಿಂಗ್ ಈಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ. ಓದೋದು ಸಹ ಇಂಪಾರ್ಟೆಂಟ್. ರನ್ನಿಂಗ್ ವಿಲ್ ಮೇಕ್ ಯುವರ್ ಮಸಲ್ಸ್ ಸ್ಟ್ರಾಂಗ್. ನೀನು ಓಡೋದ್ರಿಂದ ನಿನ್ನ ಮಸಲ್ಸ್ ಮತ್ತು ಬೋನ್ ಸ್ಟ್ರಾಂಗ್ ಆಗುತ್ತೆ. ಬಟ್ ರೀಡಿಂಗ್ ವಿಲ್ ಮೇಕ್ ಯುವರ್ ಮೈಂಡ್ ಸ್ಟ್ರಾಂಗರ್. ನಿಮಗೆ ದೇಹ ಎಷ್ಟು ಆರೋಗ್ಯವಾಗಿ ಗಟ್ಟಿಯಾಗಿ ಇರಬೇಕು, ಅದೇ ರೀತಿ ಮೈಂಡು ಸಹ ಏನು ಇಂಪಾರ್ಟೆಂಟ್. ಯು ಶುಡ್ ಟ್ರೈ ಟು ಡೂ ಬೋತ್ ಆ್ಯಕ್ಟಿವಿಟೀಸ್. ಹಾಗಾಗಿ ನೀನು ರೀಡಿಂಗನ್ನು ಮಾಡಬೇಕು, ಫಿಸಿಕಲ್ ಎಕ್ಸಸೈಸನ್ನು ಮಾಡಬೇಕು. ಆರ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೆಲ್ದಿ ಲೈಫಲ್ಲಿ ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂತಹ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವುದು ಅಂತ ಅಂದರೆ, ಹೆಲ್ದಿ ಫುಡ್, ಮೆಂಟಲ್ ಹೆಲ್ತ್,
physical health. Are you understand my dears? Okay. ವಾಟ್ ಈಸ್ ಮೆಂಟಲ್ ಹೆಲ್ತ್? ಹಾಗಾದರೆ ಮೆಂಟಲ್ ಹೆಲ್ತ್ ಅಂತಂದರೆ ಏನು? ಎ ಹೆಲ್ದಿ ಲೈಫ್ ಸ್ಟೈಲ್ ಇಸ್ ನಾಟ್ ಓನ್ಲಿ ಅಬೌಟ್ ಹ್ಯಾವಿಂಗ್ ಅ ಹೆಲ್ದಿ ಬಾಡಿ, ಓಕೆ, ಕಾಲ್ಡ್ ಫಿಸಿಕಲ್ ಹೆಲ್ತ್. ಅದಕ್ಕೆ ನಾವು ಫಿಸಿಕಲ್ ಹೆಲ್ತ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಹ್ಯಾವ್ ಅ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಮೈಂಡ್. ನಮಗೆಲ್ಲರಿಗೂ ಹೆಲ್ದಿ ಮೈಂಡ್ ಇರಬೇಕು, ಓಕೆ. ದಿಸ್ ಮೀನ್ಸ್ ವಿ ನೀಡ್ ಟು ಡೂ ಥಿಂಗ್ಸ್ ದಟ್ ಹೆಲ್ಪ್ ರಿಲ್ಯಾಕ್ಸ್ ಅವರ್ ಮೈಂಡ್ಸ್, ಓಕೆ. ನಾವು ಯಾವಾಗಲೂ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರಬೇಕು. ನಾವು ಏನನ್ನೋ ಯೋಚನೆ ಮಾಡ್ತಾ ಇರ್ತೀವಿ, ಯಾವುದೋ ಗೊಂದಲದಲ್ಲಿರ್ತೀವಿ, ಆ ರೀತಿ ಇರಬಾರ್ದು. ರೆಡ್ಯೂಸ್ ಅವರ್ ವರೀಸ್, ನಮ್ಮ ಚಿಂತೆಯನ್ನು ಬಿಟ್ಬಿಡಬೇಕು. ಮೇಕ್ ಅಸ್ ಥಿಂಕ್ ಮೋರ್, ನಾವು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು. ಓಕೆ, ಮ್ಯಾಚ್ ದ ಪಿಕ್ಚರ್ಸ್ ಆಫ್ ಆ್ಯಕ್ಟಿವಿಟೀಸ್ ದಟ್ ಇಂಪ್ರೂವ್ ಮೆಂಟಲ್ ಹೆಲ್ತ್ ಟು ದೇರ್ ನೇಮ್ಸ್, ಓಕೆ. ಈಗ ನಾವು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ, ಕೆಲವು ವರ್ಡ್ಸನ್ನು ಕೊಟ್ಟಿದ್ದಾರೆ, ಯಾವುದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೀವು ಇವಾಗ ಮ್ಯಾಚ್ ಮಾಡಬೇಕು. ಫಸ್ಟ್ ಒನ್ ಈಸ್ ರೀಡಿಂಗ್, ಓಕೆ. ಸೆಕೆಂಡ್ ಒನ್ ಈಸ್ ಟಾಕಿಂಗ್. ಥರ್ಡ್ ಒನ್ ಈಸ್ ಟ್ರಾವೆಲಿಂಗ್, ಓಕೆ. ಫೋರ್ತ್ ಒನ್ ಈಸ್ ಗಾರ್ಡನಿಂಗ್. ನೆಕ್ಸ್ಟ್ ಸ್ಲೀಪಿಂಗ್. ನೆಕ್ಸ್ಟ್ ಒನ್ ಈಸ್ painting, okay. These are the mental exercise. From today onwards you also follow these are all activities, okay. Now we see the answer to that, okay. First one is reading, very good. Second one is talking. Third one is traveling, very good my dears. Next one is gardening. Gardening ಅಂತಂದರೆ ತೋಟವನ್ನು ಮಾಡ್ತಕ್ಕಂಥದ್ದು, ಓಕೆ, ಕೆಲಸವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸ್ಲೀಪಿಂಗ್. Last one is painting, okay. Next, what are the other activities that make us mentally strong? Okay, ನಾವು ಇನ್ನೂ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಏನೇನು ಆ್ಯಕ್ಟಿವಿಟೀಸನ್ನು ಮಾಡ್ಬೋದು ಅನ್ನೋದನ್ನು ನೀವೇ ಥಿಂಕ್ ಮಾಡಿ ನನಗೆ ಹೇಳಿ, ಓಕೆ. ಸೊಲ್ಯೂಷನ್ಸ್ ಫಾರ್ ಮಾಯಾಂಕ್. ಹಾಗಾದರೆ ಈಗ ಮಾಯಾಂಕಿಗೆ ಸೊಲ್ಯೂಷನ್ ಸಿಕ್ಕಿದೆ. ಏನು ಸಿಕ್ಕಿದೆ ಮಾಯಾಂಕಿಗೆ? ಆಸ್ ವಿ ನೋ ದ 3 ಇಂಪಾರ್ಟೆಂಟ್ ಥಿಂಗ್ಸ್. ಫಸ್ಟ್ ಒನ್ ಈಸ್ healthy food. Second one is, tell me, first one is healthy food, second one is mental health, okay. Third one is physical exercise, okay. These are the 3 important things to the person who needs to live healthy and balanced life, okay. Now in groups look at Mayank's schedule again and think of ways that could make his lifestyle more healthy. ಈಗ ನೀವು ಮತ್ತೆ ಮಾಯಾಂಕ್ಸ್ನ ಏನನ್ನು ನೋಡಬೇಕು? ಶೆಡ್ಯೂಲನ್ನು, ಅಂತಂದರೆ ಅವನ ರೂಟೀನನ್ನು ನೋಡಿಬಿಟ್ಟು ಅವನು ಏನೇನು ಚೇಂಜ್ ಮಾಡಬೇಕು ಅನ್ನೋದನ್ನು ನೀವು ಹೇಳಬೇಕು, ಓಕೆ. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ನೀವು ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಟ್ಟು ಏನು ಮಾಡಬೇಕು, ಅವನು ಏನೇನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ನೀವು ನನಗೆ ವರ್ಕ್ ಮಾಡಿ ತೋರಿಸ್ಬೇಕು, ಓಕೆ. ಪಾಸ್ ಮಾಡಿಕೊಂಡು ನೀವು ಏನು ಮಾಡ್ಬೋದು, ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ನೀವು ಕಾಪಿ ಮಾಡಿಬಿಟ್ಟು ವಾಟ್ ಹಿ ಚೇಂಜಸ್ in his lifestyle you write in your notebook. Are you understand? Okay, now I will give homework to you. What is the homework? Okay, carefully observe and write down your own routine the next few days, okay. ಈಗ ನೀವೇನು ಮಾಡಬೇಕು, ನಾವು ಮಾಯಾಂಕ್ಸ್ ರೂಟೀನನ್ನು ಕೊಟ್ಟಿದ್ವಿ. ಈಗ ರೈಟ್ ಡೌನ್ ವಾಟ್ ಡು ಯು ಡೂ ಥ್ರೂ ಔಟ್ ದ ಡೇ ಆ್ಯಂಡ್ ಆಲ್ಸೋ ವಾಟ್ ಯು ಈಟ್. ನೀವು ಅದೇ ರೀತಿ ಮಾಯಾಂಕ್ಸ್ ರೂಟೀನನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ ರೂಟೀನನ್ನು ಮಾಡಿ. ಆದರೆ ಮಾಯಾಂಕ್ಸ್ ರೂಟೀನನ್ನು ಕಾಪಿ ಮಾಡಬೇಡಿ. ನೀವು ಬೆಳಗ್ಗೆ ಎದ್ದಾಗಲಿಂದ ಸಂಜೆ ಮಲಗುವವರೆಗೆ ಏನು ಮಾಡ್ತೀರಾ ಅನ್ನೋದನ್ನು ನೀವು ಬರೀಬೇಕು. ಐ ವಿಲ್ ಸಿ ಯುವರ್ ವರ್ಕ್, ಓಕೆ. ಆರ್ ಯು ಅಂಡರ್ಸ್ಟ್ಯಾಂಡ್ ಮೈ ಟುಡೇಸ್ ಲೆಸನ್? Okay my dear children, I hope you all are understood my lesson, okay. I will come tomorrow next part of this lesson, okay. Okay children, bye, take care, stay home, stay safe, bye.